ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಚನ್ನಪಟ್ಟ ಉಪಚುನಾವಣೆ ಗೆಲ್ಲೋಕೆ ಡಿಕೆಶಿ ರಣತಂತ್ರ. ಒಕ್ಕಲಿಗ ನಾಯಕರ ಸೇನೆ ಕಟ್ಟಲು ಸಜ್ಜಾದ ಡಿಸಿಎಂ. ಒಕ್ಕಲಿಗ ಮತದಾರರನ್ನ ಸೆಳೆಯಲು ಸೇನೆ ನಿಯೋಜನೆಗೆ ಪ್ಲಾನ್. ಸಿಎಂ ಸಿದ್ದರಾಮಯ್ಯ ಪತ್ನಿಗೂ 50-50 ಅನುಪಾತದಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿಗೂ 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ. ಕೆಸರೆ ಗ್ರಾಮದ ಬದಲಿಗೆ ವಿಜಯನಗರ ಲೇಔಟ್ನಲ್ಲಿ 14 ನಿವೇಶನ ಮಂಜೂರು. ನಮ್ಮ ಜಾಗ ಲೇಔಟ್ ಮಾಡಿದ್ದಕ್ಕೆ ಮೂಡ ಕೊಟ್ಟ ಪರಿಹಾರ ಅದು ಅಂತ ಸಿಎಂ ಸ್ಪಷ್ಟನೆ. ಸಿಎಂ ಪತ್ನಿ ಯಾಕೆ ಅಕ್ರಮವಾಗಿ ಮೂಡ ಸೈಟ್ ಪಡಿತಾರೆ? ಅವರ ಜಮೀನು ಸ್ವಾಧೀನ ಆಗಿತ್ತು. ಬಿಜೆಪಿ ಕಾಲದಲ್ಲೇ ಸೈಟ್ ಕೊಟ್ಟಿದ್ದಾರೆ. ಚನ್ನಪಟ್ಟಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥನೆ. ಬೆಂಗಳೂರಲ್ಲಿ ಡೆಂಘಿಗೆ ಕಡಿವಾಣ ಹಾಕೋಕೆ ನೀಲನಕ್ಷೆ. ಮನೆ ಮನೆ ಸರ್ವೆ ಜಾಗೃತಿ ಕಾರ್ಯ ಹೆಚ್ಚಿಸಿದ ಬಿಬಿಎಂಪಿ. 1500 ತಂಡಗಳ ರಚನೆ. ಪ್ರತಿ 15 ದಿನಕ್ಕೆ 12 ಲಕ್ಷ ಮನೆಗೆ ಸರ್ವೆಗೆ ಗುರಿ. ಏರ್ ಯುರೋಪ್ ವಿಮಾನದಲ್ಲಿ ತೀವ್ರ ಸ್ವರೂಪದ ಟರ್ಬ್ಯುಲೆನ್ಸ್. ಸೀಟ್ನಿಂದ ಲಗೇಜ್ ಕ್ಯಾಬಿನ್ಗೆ ಹೋಗಿ ಸಿಲುಕಿದ ಪ್ರಯಾಣಿಕ. ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದ 30 ಮಂದಿಗೆ ಗಾಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.